ಇದರಲ್ಲಿ ಇನ್ನೊಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ದು ರಾಜೇಶ್ ಕೃಷ್ಣನ್ ಅಣ್ಣ. ಆ ಅಣ್ಣ ಬಗ್ಗೆ ನಾನು ಏನು ಹೇಳ್ಬೇಕಂದ್ರೆ ಹಾಡು ಕಳಿಸ್ದೆ. ಅವರು ಕನ್ನಡ ಇಂಡಸ್ಟ್ರಿ ಕಂಡಂಥ ನಮ್ಮ ಕನ್ನಡಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅವರೇನೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಬರೀ ವಾಯ್ಸಲ್ಲ, ಗುಣದಲ್ಲೂ ಕೂಡ ಖಂಡಿತವಾಗ್ಲೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಗುಣಗಳೇ ಎಲ್ಲವೂ ಇರೋದು. ಯಾಕಂದರೆ ಈ ಹಾಡು ಕಳಿಸಿ ಹಾಡು ಆಡಿದ್ಮೇಲೆ ₹1 ಅವರು ಇದಕ್ಕೆ ರೆಮ್ಯುನರೇಷನ್ ತೊಗೊಂಡಿಲ್ಲ. ಅವರು ₹1 ರೆಮ್ಯುನರೇಷನ್ ತೊಗೊಂಡಿಲ್ಲ. ಇದು ದೇವರ ಹಾಡು ಅರ್ಜುನ್, ನಿನ್ನ ಹಾಡು, ಗುರುಗಳ ಹಾಡು, ಯಾವುದೇ ಕಾರಣಕ್ಕೂ ನಾನು ದುಡ್ಡು ಬೇಡ ಅಂತ ಹೇಳಿ ಒಂದು ವಾಯ್ಸ್ ನೋಟ್ ಕಳಿಸಿದ್ರು. ಆ ವಾಯ್ಸ್ ನೋಟ್ ಗುರುಗಳಿಗೆ ಮಾತ್ರ ತುಂಬ ಪರ್ಸನಲ್ ಆಗಿತ್ತು, ನಾನು ಕಳಿಸ್ಕೊಟ್ಟೆ. ಯಾಕಂದರೆ ಒಂದು ಕಮ್ಮಿ ಅಂದರೆ ಒಂದು ನಿಮಿಷದ ವಾಯ್ಸ್ ನೋಟ್ ಇರ್ಬೋದು. ಆ 1 ನಿಮಿಷನೂ ಹಾಡು ಆಡಿದ್ಮೇಲೆ ಅಣ್ಣ ಬಂದು 1 ನಿಮಿಷ ಕೂಡ ಅವ್ರು ಮಾತಾಡಿದ್ದು ಇಡೀ ಮಾತಲ್ಲಿ ಅವರು ಕಣ್ಣೀರೇ ತುಂಬಿಕೊಂಡಿತ್ತು. ಹತ್ಕೊಂಡು ಮಾತಾಡಿದ್ರು. ನನಗೇನು ಮಾಡೋಕ್ಕೆ ಗೊತ್ತಾಗಿಲ್ಲ. ಕಮ್ಮಿ ಅಂದರೆ ಒಂದು 100-150 ಸರಿ ಹಾಡು ಕೇಳಿದ್ದೀನಿ ರೆಕಾರ್ಡ್ ಆದಮೇಲೆ. ಪ್ರತಿ ಸತಿನೂ ರೋಮಾಂಚನ ಆಗ್ತಾಯಿದೆ ನನಗೆ. ಮಹದೇಶ್ವರನೇ ಬಂದಂಗೆ ಫೀಲ್ ಆಗ್ತಾಯಿದೆ. ಅರ್ಜುನ್, ನನಗೆ ತುಂಬ ಥ್ಯಾಂಕ್ಸ್ ಈ ಹಾಡು ಕೊಟ್ಟಿದ್ದಕ್ಕೆ. ಅಂದ್ರೆ ಅಣ್ಣ, ನೀವು ಹಾಡಿದ್ದಕ್ಕೆ ಇದಕ್ಕೆ ಒಂದು ಈ ಆತ್ಮ, ಒಂದು ಪರಮಾತ್ಮ ಆಗೋಯ್ತು ಈ ಹಾಡು ಅನ್ನೋ ರೀತಿಯಲ್ಲಿ ಹೇಳಿದ್ವಿ. ಇವತ್ತು ನಾಗೇಂದ್ರ ಪ್ರಸಾದ್ ಅಣ್ಣ ಆಗಲಿ, ರಾಜೇಶ್ ಕೃಷ್ಣನ್ ಅವ್ರಿಗಾಗಲಿ ಬಹಳ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಆಕ್ಟಿಂಗ್ ಅದು ನಾಲೆಡ್ಜೇ ಇಲ್ಲ ಸರ್. ನಾನು ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿರೋದು. ಇವರೆಲ್ಲ ಎಂತ ಅದ್ಭುತವಾದ ಕಲಾವಿದರು ಅಂತಂದ್ರೆ ಅವ್ರ ಜೊತೆಗೆ ಸುಮ್ಮನೆ ನಿಂತಿದ್ರೆ ಸಾಕು, ನಾವು ಆಕ್ಟಿಂಗ್ ಮಾಡ್ಬೋದು. ಮಂಜು ಅವ್ರು ಇರ್ಬೋದು, ಮಾನಸ್ ಅವ್ರು ಇರ್ಬೋದು, ನಮ್ಮ ಶರತ್ ಅವ್ರು ಇರ್ಬೋದು. ಅವ್ರ ಜೊತೆಗೆ ನಮ್ಮ ಮನೋರು ಅನೇಕ ಸಿನಿಮಾಗಳಲ್ಲಿ ನಾಯಕ ನಟನಾಗಿ ಮಾಡಿದ್ದಾರೆ. ಬಟ್ ಅವ್ರು ಒಂದೇ ಒಂದು ಸಣ್ಣ ಈಗೋ ಕೂಡ ಇಲ್ಲ. ನಾನು ಕೇಳಿದ ತಕ್ಷಣ ಬಂದು ಮಾಡಿದ್ರು. ಅದು ನನಗೆ ಭಾಳ ಖುಷಿ ಆಯಿತು. ಅದ್ರ ಜೊತೆಗೆ ಅರ್ಜುನ್ ಅವ್ರ ಬಗ್ಗೆ ಏನು ಮಾತಾಡಂಗೆ ಇಲ್ಲ. ನಾನು ಏನೇನೋ ಇಷ್ಟು ಮಾತಾಡಬೇಕು ಅರ್ಜುನ್ ಜನ್ಯ ಅವ್ರ ಬಗ್ಗೆ ಅಂದ್ಕೊಂಡು ಬಂದೆ. ಅವ್ರ ಪಕ್ಕದಲ್ಲಿ ಕೂತಿರೋದ್ರಿಂದ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಸಾಂಗ್ ಏನಾದರೂ ಇಷ್ಟು ಚೆನ್ನಾಗಿ ಬಂದಿದೆ, ಇಷ್ಟು ಕೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ, ಒಂದು ರೋಮಾಂಚನವನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂದರೆ ಅದು ಅರ್ಜುನ್ ಜನ್ಯ ಅವರಿಂದ ಮಾತ್ರ ಸಾಹಿತ್ಯ ಆಗಿದ್ದು. ಜೊತೆಗೆ ಅವ್ರದ್ದು ಸಿಂಪ್ಲಿಸಿಟಿ ನಾನು ಹೇಳ್ತೀನಿ. ಅರ್ಜುನ್ ಜನ್ಯ ಅವ್ರು ಇರ್ಬೋದು, ನಾಗೇಂದ್ರ ಪ್ರಸಾದ್ ಅವ್ರು ಇರ್ಬೋದು, ಅವರು ನನ್ನ ಸಹೋದರರು. ತುಂಬ ಚೆನ್ನಾಗಿತ್ತು ಸಾಂಗ್ ಫಸ್ಟ್ ಕೇಳಿದಾಗ. ಆ್ಯಂಡ್ ನನಗೆ ಅವಕಾಶ ಸಿಕ್ಕಿದ್ದು ಕೂಡ ಶಿವ್ ಅವರಿಂದನೇ. ಶಿವ್ ಸರಿಂದ ನಮಗೆ ಗುರುಜಿ ಎಲ್ಲ ಪರಿಚಯ ಆಯಿತು. ಆ್ಯಂಡ್ ಡೈರೆಕ್ಟರ್ ಸರ್ ಅಭಿಷೇಕ್ ಸರ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಅಂದರೆ ಆ ಸೀನ್ಸ್ ಎಲ್ಲ ಅವ್ರು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದು, ಶೂಟ್ ಮಾಡಿದ್ದು. ಆ್ಯಂಡ್ ಅಲ್ಲೇ ಹೋಗಿ ನಾವು ಶೂಟ್ ಮಾಡಿದ್ದು. ನಾವು ಹೋಗಿದ್ದು ದೀಪಾವಳಿ ಟೈಮಲ್ಲಿ, ಜನ ಸಾಗರನೇ ತುಂಬಿತ್ತು ಮಾದಪ್ಪನ ಬೆಟ್ಟದಲ್ಲಿ. ಸೊ ಲೈವ್ ಆಗಿ ನಾವು ಎಲ್ಲ ಉತ್ಸವಗಳನ್ನ ಎಲ್ಲಾನು ಕಾರ್ಯಕ್ರಮನೂ ನಮಗೆ ನೋಡೋಕೆ ಸಿಕ್ತು ಶೂಟ್ ಮುಖಾಂತರ. ಸೊ ಅದಕ್ಕೂ ಹೆಚ್ಚಿಗೆ ಖುಷಿ ಆಯಿತು. ಚಿಲ್ಲರ್ ಹೇಳಿದಾಗೆ ನಾವು ಕಾಮಿಡಿ ಶೋಸ್ ಮಾಡ್ತೀವಿ, ಕಾಮಿಡಿ ಕ್ಯಾರೆಕ್ಟರ್ಸ್ಗಳಿಗೆ ಜಾಸ್ತಿ ನಮ್ಮನ್ನ ಫೋಕಸ್ ಮಾಡ್ತಾರೆ. ಈ ಥರದ್ದು ಒಂದು ಸೀರಿಯಸ್ ಕ್ಯಾರೆಕ್ಟರು, ಸೀರಿಯಸ್ ಎಮೋಷನಲ್ಲು, ಡಿವೋಷನಲ್ ಕ್ಯಾರೆಕ್ಟರ್ಸ್ ನಮ್ಮನ್ನು ಹುಡ್ಕೊಂಡು ಬಂದಾಗ ಅದ್ರ ಮೇಲೆ ಏನೋ ಒಂದು ಹೆಚ್ಚಿಗೆ ಪ್ರೀತಿ ಇರುತ್ತೆ. ಸೊ ಈ ಸಾಂಗ್ ಮೇಲೂ ಕೂಡ ನನಗೆ ಅಷ್ಟೇ ಪ್ರೀತಿ ಇದೆ. ನಾನು ಎಲ್ಲ ಕಡೆ ಶೇರ್ ಮಾಡ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸರ್.